ಈ ಒಂದು ಇಶ್ಯೂನ ನಾವು ಕರೆಕ್ಟಾಗಿ ನೋಡಿಲ್ಲ ಅಂತಿದ್ರೆ ಇವತ್ತು ಈ ಪ್ರಾಪರ್ಟಿ ಸೇಲ್ ಆಗ್ತಾ ಇರಲಿಲ್ಲ. ಸೊ ನೀವು ಕೂಡ ನಿಮ್ಮ ಪ್ರಾಪರ್ಟಿ ಮೇಲೆ ಅಥವಾ ಒಂದು ಪರ್ಚೇಸ್ ನೋಡ್ತಾ ಇದ್ರೆ ಈ ಮಿಸ್ಟೇಕ್ ಅಂತೂ ಮಾಡಕ್ ಹೋಗ್ಬೇಡಿ. ಸೊ ಹಾಯ್, ನಾನು ನಿಮ್ಮ ಲಿಖಿತ್ ಪ್ರಾಪರ್ಟೀಸ್. ಇವತ್ತು ಫೈನಲಿ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಯಿತು. ಸೊ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಸೆಲ್ಲರ್ ಸೇಮ್ ಪ್ರಾಪರ್ಟಿ ಮೇಲೆ ಆಲ್ರೆಡಿ ಒಂದು ಲೋನ್ ತಗೊಂಡಿದ್ರು. ಪ್ರಾಪರ್ಟಿ ಮೇಲೆ ಲೋನ್ ಇದೆಯಾ ಇಲ್ವಾ ಅಂತ ನಾವೇನೋ ಚೆಕ್ ಮಾಡಿದ್ರೆ ನಾವೇನೋ ಲೋನ್ ಪ್ರೊಸೆಸ್ ಮಾಡಿದ್ವಿ ಅಂದ್ರೆ ಬ್ಯಾಂಕ್ ಕಡೆಯಿಂದ ಹೋಲ್ಡ್ ಅಥವಾ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಪರ್ಟಿ ಇಸಿ ಅಥವಾ ಪ್ರೀವಿಯಸ್ ಏನಾದ್ರು ಲೋನ್ ಇದ್ರೆ ಅದು NOC ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. So ನನಗೆ ಇಲ್ಲಿ ಹೆಲ್ಪ್ ಮಾಡಿದ್ದು ಆಂಜನೇಯಲು ಅಂತ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋವರೆಗೂ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಇವ್ರು ಪ್ರೊಸೆಸ್ ಮಾಡಿದ್ದಾರೆ. ಸೊ ನೀವು ಕೂಡ ನಿಮ್ಗೆ ಯಾವುದೇ ಹೋಮ್ ಲೋನ್ ಆಗಿರಲಿ, ಕನ್ಸ್ಟ್ರಕ್ಷನ್ ಲೋನ್ ಆಗಿರಲಿ ಅಥವಾ ಪರ್ಚೇಸ್ ಲೋನ್ ಆಗಿರಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಲೋನ್ ಇರ್ಬೋದು, ಪ್ರಾಜೆಕ್ಟ್ ಲೋನ್, ಯಾವುದೇ ತರದ ಲೋನ್ಸ್ ಕೂಡ ಮಾಡ್ತೀವಿ. ಅಪ್ ಟು 10 lakhs ಟು ಎನಿ ಅಮೌಂಟ್, 10 CR ಇರ್ಬೋದು, 20 CR, 100 CR ವರೆಗೂ ಕೂಡ ನಾವು ಮಾಡ್ತೀವಿ. ಎನಿ ನ್ಯಾಷನಲೈಸ್ ಬ್ಯಾಂಕ್ಸ್, ಎನಿ MNC ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ಸ್ ಅಲ್ಲೂ ಕೂಡ ನಾವು ಲೋನ್ ಮಾಡ್ತೀವಿ. ಸ್ಯಾಲರಿಡ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, 1 year ITR ಇದ್ರೂ ಕೂಡ ಅವ್ರಿಗೆ ಲೋನ್ ಆಗುತ್ತೆ. ಸ್ಯಾಲರಿ ಮಿನಿಮಮ್ 25 ಅಬೋವ್ ಇದ್ರೂ ಕೂಡ ಅವ್ರಿಗೆ ಮಾಡ್ಕೊಡ್ತೀವಿ ಸರ್. ಸೊ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಿಗೆ ಹೋಮ್ ಲೋನ್ ಬೇಕಾಗಿರೋ ಸ್ಕ್ರೀನ್ ಮೇಲೆ ಡೈರೆಕ್ಟ್ ಇವ್ರ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ.